ಇವತ್ತು ನಾನು ತೋರಿಸ್ತಾ ಇರೋ ವೆರೈಟಿಗೆ ನೀವು ಕಳೆದೇ ಹೋಗ್ತೀರಾ. ನಿಮ್ಮ ಹತ್ರ ಪ್ಲೈನ್ ಸ್ಕರ್ಟ್ಸ್ ಇದ್ರೆ ಸಾಕು, ಈ ವೆರೈಟಿ ಆರಾಮ್ಸೆ ಸೂಟ್ ಆಗುತ್ತೆ. ವೆರೈಟಿ ಸ್ಲೀವ್ಲೆಸ್ ಬರುತ್ತೆ, ಅಭ್ಯಾಸ ಇದ್ರೆ ಮಾತ್ರ ತಗೊಳ್ಳಿ. ಹಾಯ್ ಹಲೋ ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಶ್ರೀ ಸ್ವರ್ಣ ಬ್ಲೌಸಸ್. ಸೊ ಪ್ರತಿ ಸಲ ಒಂದೊಂದು ಎಕ್ಸೈಟೆಡ್ ವೆರೈಟಿ ಅಂಡ್ ಒಂದೇ ವಿಡಿಯೋದಲ್ಲಿ ನಿಮ್ಗೆಲ್ಲ ತೋರ್ಸಕ್ ಆಗದೆ ಇರೋದ್ರಿಂದ ಪ್ರತಿ ವಿಡಿಯೋದಲ್ಲೂ ನಾನು ನಿಮಗೆ ಒಂದೊಂದು ವೆರೈಟಿ ಇಂಟ್ರೊಡ್ಯೂಸ್ ಮಾಡ್ತಾ ಮಾಡ್ತಾ ಅದ್ರದ್ದು ಲಿಂಕ್ನ, ವೆಬ್ಸೈಟ್ ಲಿಂಕ್ನ ನಿಮಗೆ ಕಮೆಂಟಲ್ಲಿ ಹಾಕಿರ್ತೀನಿ, ನೀವು ಹೋಗಿ ಬುಕ್ ಮಾಡೋಕೆ ಈಸಿ ಆಗಲಿ ಅಂತ ಹೇಳಿ. ಅಂಡ್ ನೋಡ್ಬೋದು, ಜಕಾರ್ಡ್ ಫ್ಯಾಬ್ರಿಕ್ ಅಲ್ಲಿ ಒಂದು ಬೋಟ್ ನೆಕ್ ಬ್ಲೌಸ್ ಈ ಸಲ ಬ್ಯೂಟಿಫುಲ್ ಕಲೆಕ್ಷನ್. ಬ್ಯಾಕಲ್ಲೂ ಬೋಟ್ ನೆಕ್ ಬರುತ್ತೆ ಅಂಡ್ ತುಂಬಾನೇ ಅಮೇಸಿಂಗ್ ಪ್ಯಾಟರ್ನ್ ಬಂದಿರೋಂಥದ್ದು. ಬ್ಯಾಕಲ್ಲಿ ಎಲಾಸ್ಟಿಕ್ ಇರುತ್ತೆ. ಈ ಬ್ಲೌಸಸ್ ನಿಮಗೆ ಫ್ರಂಟ್ ಅಥವಾ ಬ್ಯಾಕ್ ಅಲ್ಲಿ ಹುಕ್ಸ್ ಇರಲ್ಲ. ಸೊ ಇದು ನೀವು ಟಿ ಶರ್ಟ್ ವೇರಿಂಗ್ ಅಲ್ಲಿ ಮಾಡಬೇಕು. ಅಂದ್ರೆ ನಿಮಗೆ ಬ್ಯಾಕ್ ಸೈಡ್ ಅಲ್ಲಿ ಎಲಾಸ್ಟಿಕ್ ಕೊಟ್ಟಿರ್ತೀವಲ್ಲ ಈ ತರ, ಸೊ ಈ ತರ ಮೇಲ್ಗಡೆಯಿಂದನೇ ಹಾಕೋಬೇಕು ನೀವು. ಇದು ಎಲಾಸ್ಟಿಕ್ ನೋಡಿ ಇಷ್ಟು ಎಕ್ಸ್ಪ್ಯಾಂಡ್ ಆಗುತ್ತೆ ಇದು. ಸೊ ನೀವು ಮೇಲ್ಗಡೆಯಿಂದ ಹಾಕೋಬೇಕು. ನಾನು ಬೇಕಾದ್ರೆ ಒಂದ್ಸಲಿ ಇದನ್ನ ಡಾಲಿಗೆ ವೇರ್ ಮಾಡಿಸಿ ತೋರಿಸ್ತೀನಿ, ಅದನ್ನ ನೋಡಿ ನೀವು ಆರ್ಡರ್ ಮಾಡ್ಬೋದು. ಅಂಡ್ ಸ್ಪೆಸಿಫಿಕೇಶನ್ಸ್ ಲಾಸ್ಟ್ ಅಲ್ಲಿ ಇರುತ್ತೆ. ಸೊ ಅಮೇಸಿಂಗ್ ಕಲೆಕ್ಷನ್, ವಿತೌಟ್ ಸ್ಲೀವ್ಸ್ ಬರುತ್ತೆ ಇದು. ಜಕಾರ್ಡ್ ಫ್ಯಾಬ್ರಿಕ್, ಸ್ಮೂತ್ ಇರುತ್ತೆ ಫ್ಯಾಬ್ರಿಕ್ ಅಂಡ್ ಫ್ರಂಟ್ ಅಲ್ಲಿ ಈ ತರ ಡಿಸೈನ್ ಇರೋದ್ರಿಂದ ಸ್ಕರ್ಟ್ಸ್ ತುಂಬಾ ಅಮೇಸಿಂಗ್ ಆಗಿ ಕಾಣುತ್ತೆ. ಸ್ಯಾರಿ ಕೂಡ ಹಾಕ್ಬೋದು ನೀವು, ಪ್ಲೈನ್ ಸ್ಯಾರಿಗೆ ಹಾಕಿ ಸ್ವಲ್ಪ ಡೀಪ್ ಆಗಿ ಉಟ್ಕೋಬಹುದು. ರಾಜಾರಾಣಿ ಕಾನ್ಸೆಪ್ಟ್ ಅಲ್ಲಿ ಇದು ಪ್ರಿಂಟ್ ಇರುತ್ತೆ. ಸೊ ನೋಡ್ಬೋದು ಈ ಬ್ಲೌಸ್ ಡಾಲಿಗೆ ಹೆಂಗ್ ಕಾಣುತ್ತೆ ಅಂತ. ಸೊ ಇದು 34 ಸೈಜ್ ಡಾಲು, ಹಂಗಾಗಿ ನಿಮ್ಗೆ ಇದು ಬ್ಯಾಕ್ ಅಲ್ಲಿ ಈ ತರ ಲೂಸ್ ಬರುತ್ತೆ. ನೀವು ಇದನ್ನ ಫಿಟ್ಟಿಂಗ್ ಮಾಡಿಸ್ಕೊಂಡ್ರೆ 34ನವರು ಆರಾಮ್ಸೆ ಹಾಕೋಬಹುದು. 36ನವರಿಗಂತೂ ಕಂಫರ್ಟಬಲ್ ಆಗಿ ಕೂರುತ್ತೆ. ಇದು ಬ್ಯಾಕ್ ಹುಕ್ ತೆಗೆದು ನೀವು ರಿಮೂವ್ ಮಾಡ್ಬೋದು ಅಥವಾ ಹಾಕೋಬಹುದು, ಅದು ತುಂಬಾ ಈಸಿ ಆಗುತ್ತೆ. ಸೊ ಇದು ತೆಗೆದಾಗ ನಿಮಗೆ ತುಂಬಾ ಫ್ಲೆಕ್ಸಿಬಲ್ ಇರುತ್ತೆ. ಸೊ ಈ ಬ್ಲೌಸ್ ವೇರಿಂಗಿಗೆ ಈ ಎಲಾಸ್ಟಿಕ್ ನಿಮಗೆ ತುಂಬಾನೇ ಸಪೋರ್ಟ್ ಮಾಡುತ್ತೆ, ಆರಾಮಾಗಿ ನೀವು ಹಾಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಬ್ಲೌಸ್ ಹೆಂಗೆ ಅಂದ್ರೆ ಟಿ ಶರ್ಟ್ ಹೆಂಗೆ ಹಾಕೊಳ್ಬೇಕು ಅದೇ ತರನೇ ಇದು ಬರುತ್ತೆ ಬ್ಲೌಸ್. ವೇರ್ ಮಾಡಿ ಹಿಂಗಡೆ ಲಾಕ್ ಮಾಡ್ಕೊಂಡ್ರೆ ಆಯ್ತು ಬಟನ್. ಸೊ ಬ್ಯೂಟಿಫುಲ್. ಇದ್ರ ಮೇಲೆ ಪ್ರಿಂಟ್ಸ್ ನೀವು ಅಬ್ಸರ್ವ್ ಮಾಡಿ. ಸೊ ಫ್ಲವರು, ಆಮೇಲೆ ವಾಸ್ ತರ, ಮತ್ತೆ ಪಿಕಾಕು, ಮತ್ತೆ ಎಲಿಫೆಂಟು, ಈ ತರ ತುಂಬಾನೇ ಪ್ರಿಂಟ್ಸ್ ಬಂದಿದೆ ಇದರಲ್ಲಿ. ಸೊ ಒಂಥರ ಹೊಸ ವೆರೈಟಿ ಇದು ಕಾನ್ಸೆಪ್ಟ್. ಇವಾಗ ಪ್ರತಿ ಸಲನೂ ಒಂದೊಂದು ಹೊಸ ವೆರೈಟಿ ಲಾಂಚ್ ಮಾಡೋಕ್ಕೆ ನಮಗೂ ತುಂಬಾನೇ ಎಕ್ಸೈಟ್ಮೆಂಟ್ ಇರುತ್ತೆ. ಸೊ ಬಾಟ್ಲ್ ಗ್ರೀನ್ ಇವೆಲ್ಲ ವೆರೈಟೀಸ್ ಲಿಮಿಟೆಡ್ ಸ್ಟಾಕ್ ಇರುತ್ತೆ ಅಂಡ್ ಪದೇ ಪದೇ ರೀಸ್ಟಾಕ್ ಮಾಡೋ ಚಾನ್ಸಸ್ ಕಡಿಮೆ ಇರುತ್ತೆ. ಸೊ ಈಗ ನೋಡಿದಾಗಲೇ ಇಷ್ಟ ಆದ್ರೆ ಆರ್ಡರ್ ಮಾಡ್ಕೊಂಡು ತಗೊಂಡ್ಬಿಡಿ ಬಾಟ್ಲ್ ಗ್ರೀನ್. ಅಂಡ್ ಫೈನಲಿ ರಾಮಾ ಗ್ರೀನ್. ಸೊ ರೆಡಿ ಸೈಜ್ ಬಂದು 36, 38 ಇರುತ್ತೆ. ಸೊ ನೀವು ಅಂದ್ರೆ ಹುಕ್ಸ್ ಇಲ್ಲದೆ ಇರೋದ್ರಿಂದ 40 ಅವರಿಗೆ ಕಷ್ಟ. ಸೊ 38 ತನಕನೇ ಬೆಟರ್ ಆಪ್ಷನ್ ಅಂತ ನಂಗೆ ಅನ್ಸುತ್ತೆ ಇದು. ಸೊ ಅದ್ರ 40 ಅವರಿಗೆ ಇದು ಹಾಕೊಳ್ಳಿಕ್ಕೆ ಕಷ್ಟ ಆಗ್ಬೋದು, ಅಂದ್ರೆ ಟೈಟ್ ಬರುತ್ತಲ್ವಾ, ಹಂಗಾಗಿ ಕಷ್ಟ ಆಗ್ಬೋದು. ಮಾರ್ಜಿನ್ ಇದೆ ಒಳಗಡೆ, ಯೆಲ್ಲೋ ಕಲರ್ ನೋಡಿ, ಮಾರ್ಜಿನ್ ಇದೆ, ತೋರಿಸ್ಬಿಡ್ತೀನಿ ನಿಮಗೆ. ಸೊ ಇಷ್ಟು ಮಾರ್ಜಿನ್ ಕೂಡ ಅವೈಲಬಲ್ ಇದೆ. ಲೂಸ್ ಮಾಡಿದ್ರೆ ಆಗತ್ತೆ, ಬಟ್ ಮೇಲಿಂದ ಹಾಕೊಳ್ಳೋದ್ರಿಂದ ಸ್ವಲ್ಪ ರಿಸ್ಕಿ ಆಗ್ಬೋದು ಅಂತ ನಾನು 38ಗೆ ಲಾಸ್ಟ್ ಅಂತ ಹೇಳ್ತಾ ಇರೋದು. ಸೊ 40 ತಗೊಳ್ಳೋದಾದ್ರೆ ನಿಮ್ ರಿಸ್ಕ್ ಮೇಲೆ ನೀವು ತಗೊಳ್ಬಹುದು ಅಷ್ಟೇ, ಯಾಕಂದ್ರೆ ಎಕ್ಸ್ಚೇಂಜ್ ಮತ್ತೆ ರಿಟರ್ನ್ ಪಾಲಿಸಿ. ಈ ವೆರೈಟಿ ನೀವು ಈಸಿಯಾಗಿ ವೆಬ್ಸೈಟ್ ಅಲ್ಲಿ ಶಾಪ್ ಮಾಡ್ಕೋಬಹುದು. 6622 ಅನ್ನೋ ಕೋಡಲ್ಲಿ ಸರ್ಚ್ ಮಾಡಿ ನೀವು ಇದನ್ನ ಬುಕ್ ಮಾಡ್ಕೋಬಹುದು. ರೇಂಜ್ ಬಂದು ಜಸ್ಟ್ 750 ರುಪೀಸ್ ಆಗುತ್ತೆ. ಸೊ ಅಲ್ಟಿಮೇಟ್ ಆಗಿ ಒಂದು ಕ್ಲಾಸ್ ವೆರೈಟಿ ಇದ್ರಲ್ಲಿ ಸಿಗ್ತಾ ಇರೋದು ನಿಮಗೆ. ಅಂಡ್ ನಮ್ಮ ಶಾಪ್ ಲೊಕೇಟ್ ಆಗಿರೋದು ಶ್ರೀ ಸ್ವರ್ಣ ಬ್ಲೌಸಸ್, ಫಸ್ಟ್ ಫ್ಲೋರ್, ಶ್ರೀ ಲಕ್ಷ್ಮಿ ಗ್ಯಾಲಕ್ಸಿ, ದುರ್ಗಿಗುಡಿ ಮೇನ್ ರೋಡ್, ಗೋಪಿ ಸರ್ಕಲ್, ಶಿವಮೊಗ್ಗ, ಕರ್ನಾಟಕ. ನಿಮ್ಮ ಹತ್ರ ಇದ್ರೆ ಇಲ್ಲೇ ಬಂದು ಶಾಪ್ ಮಾಡಿ ತಗೊಳ್ಬಹುದು. ದೂರ ಇದ್ರು ಅಂಗಡಿಗೆ ಬರ್ಬೋದು, ನೋ ಪ್ರಾಬ್ಲಮ್. ಬಟ್ ನಿಮಗೆ ಬರಕ್ ಕಷ್ಟ ಆಗುತ್ತೆ ಅಂದಾಗ ನೀವು ವೆಬ್ಸೈಟ್ ಅಲ್ಲಿ ಹೋಗಿ ಬುಕ್ ಮಾಡ್ಕೊಳ್ಳಿ. ಅಂಡ್ ಹೊಸ ಹೊಸ ಕಲೆಕ್ಷನ್ಸ್ ಪ್ರತಿದಿನ ವೆಬ್ಸೈಟ್ ಅಲ್ಲಿ ಲಾಂಚ್ ಆಗ್ತಿರುತ್ತೆ. ಸೊ ಪ್ರತಿದಿನ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಸೊ ವಾಚ್ ಮಾಡ್ತಾ ಇರಿ ಅಂಡ್ ನಿಮ್ಮ ಫೇವ್ರೇಟ್ ವೆರೈಟಿನ ನೀವು ಬುಕ್ ಮಾಡ್ಕೊಳ್ಬಹುದು. ಅಂಡ್ ಸ್ಪೆಸಿಫಿಕೇಶನ್ಸ್ ಈಗ ಹಾಕಿರ್ತೀನಿ, ನೋಡ್ಬಿಟ್ಟು ಆರ್ಡರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಸೊ ಕ್ಲೋಸಪ್ ಅಲ್ಲಿ ಒಂದ್ಸಲ ಈ ಫ್ಯಾಬ್ರಿಕ್ ನೋಡ್ಬಿಡಿ, ಜಕಾರ್ಡ್ ಫ್ಯಾಬ್ರಿಕ್ ಅಂಡ್ ಪ್ರಿಂಟ್ಸ್ ಅಮೇಸಿಂಗ್, ನೀವು ಅಬ್ಸರ್ವ್ ಮಾಡ್ಬೋದು. ತುಂಬಾನೇ ಚೆನ್ನಾಗಿರುವಂಥ ಪ್ರಿಂಟ್ಸ್ ಬಂದಿದೆ ಇದ್ರೊಳಗಡೆ. ಅಂಡ್ ಸೆಂಟರ್ ಆಫ್ ದಿ ಅಟ್ರಾಕ್ಷನ್ ಇದು. ಸೊ ರಾಜಾರಾಣಿ ಕಾನ್ಸೆಪ್ಟಲ್ಲಿ ಆ ಕಡೆ ಆನೆದು ಡಿಸೈನ್ ಕೂಡ ಬಂದಿದೆ. ಸೊ ಬ್ಯಾಕ್ ಸೈಡಲ್ಲೂ ಅಷ್ಟೇ ನಾನು ಹೇಳ್ದಂಗೆ ಎಲಾಸ್ಟಿಕ್ ಬರುತ್ತೆ, ಅದೇ ಫ್ಯಾಬ್ರಿಕ್ದು ಎಲಾಸ್ಟಿಕ್ ಇದು. ಸೊ ಇಷ್ಟು ಎಕ್ಸ್ಪ್ಯಾಂಡ್ ಆಗುತ್ತೆ ಇದು. ಸೊ ಇಷ್ಟು ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ಮೇಲ್ಗಡೆಯಿಂದ ಹಾಕ್ಕೊಳ್ಬೇಕಾಗತ್ತೆ. ಇಲ್ಲಿ ನಿಮಗೆ ಹುಕ್ ಇರುತ್ತೆ. ಸೊ ಇದನ್ನು ನೀವು ತಕ್ಕೊಂಡು ಹಾಕ್ಕೊಳ್ಬಹುದು ಆರಾಮಾಗಿ. ನೋಡಿ ಈ ಥರ ಬರುತ್ತೆ ಓಪನ್ನು. ಸೊ ಮೇಲ್ಗಡೆಯಿಂದ ಹಾಕ್ಕೊಳ್ಳೋಕ್ಕೆ ಕಂಫರ್ಟಬಲ್ ಆಗಿ ಈಸಿ ಇರುತ್ತೆ ಇದು. ಸೊ ಸ್ಪೆಸಿಫಿಕೇಶನ್ಸ್ ನೋಡ್ಬಿಡೋಣ.
ಸೊ ಫ್ರಂಟ್ ಲೆಂತು ಬಾಡಿದು 15 ಇಂಚ್ ಬರುತ್ತೆ. ಆ್ಯಂಡ್ ಚೆಸ್ಟ್ ಮೆಷರ್ಮೆಂಟು ರೆಡಿ 36 ಬರುತ್ತೆ. 36ರಿಂದ 37 ಚೆಸ್ಟ್ ಮೆಷರ್ಮೆಂಟ್ ಬರುತ್ತೆ ರೆಡಿ. ಆ್ಯಂಡ್ ವೇಸ್ಟ್ ಮೆಷರ್ಮೆಂಟ್ 15.5 ಅಂದರೆ 31 ಬರುತ್ತೆ. ಆರ್ಮ್ ಹೋಲು ನಿಮಗೆ 10 ಅಂದರೆ 20 ಇಂಚ್ ಆರ್ಮ್ ಹೋಲ್ ರೆಡಿ ಇದೆ. ಆ್ಯಂಡ್ ಬ್ಯಾಕ್ ಸೈಡಲ್ಲಿ ಲೆಂತು 14.5 ಬರುತ್ತೆ. ಬಟ್ ಡೀಪ್ ಅಂತ ತೊಗೊಳಕ್ಕೆ ಬರಲ್ಲ ನೀವು, ಇದು ಓವರ್ ಆಲ್ ಬ್ಯಾಕ್ಲೆಸ್ ಲೆಕ್ಕಕ್ಕೆ ಬರುತ್ತೆ ಇದು. ಆಲ್ಮೋಸ್ಟು ಇಷ್ಟು ಸ್ಪೆಸಿಫಿಕೇಶನ್ ಸಾಕಾಗುತ್ತೆ. ಇಲ್ಲಿ ನೆಕ್ ಡೀಪ್ ನಿಮಗೆ 3 ಇಂಚ್ 3.5 ಇಂಚ್ ಇರುತ್ತೆ ನೋಡಿ, 3.5 ಇಂಚ್ ಇದೆ ಬ್ಯಾಕಲ್ಲಿ. ಫ್ರಂಟಲ್ಲಿ ಬೋಟ್ ನೆಕ್ ಇರೋದ್ರಿಂದ 3 ಇಂಚ್ ಇದೆ. ಆ್ಯಂಡ್ ಶೋಲ್ಡರ್ ವೈಸ್ ನೋಡೋದಾದರೆ ಸೊ 11.5 ರೆಡಿ ಇದೆ. ಎಕ್ಸ್ಪ್ಯಾಂಡ್ ಆಗಿ 12.5 ತನಕ ಆಗುತ್ತೆ ಇದು, 12.5 ತನಕ. ಸೊ 36 ಸೈಜ್ನವರಿಗೆಲ್ಲ ಶೋಲ್ಡರ್ ಏನು ಆಗಲ್ಲ, ಯಾಕಂದ್ರೆ ಸ್ಲೀವ್ಲೆಸ್ ವೆರೈಟಿ ಆಗಿರೋದ್ರಿಂದ ಹಿಂಗೆ ಮೇಲ್ಗಡೆ ಕೂರುತ್ತೆ ಇದು. ನಾನು ಗೊಂಬೆಗೆ ಹಾಕಿ ತೋರಿಸದೇ ಇರ್ತೀನಲ್ಲ, ಅದರಲ್ಲಿ ಗೊತ್ತಾಗಿರುತ್ತೆ ನೋಡಿ ನಿಮಗೆ. ಥ್ಯಾಂಕ್ ಯು.